ಬಂಧುಗಳೇ ನಮಸ್ಕಾರ. ಎಚ್ ಕೆ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಹರೀಶ್ ಕನಕ. ಇದಕ್ಕಿಂತ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, SIR ಅಂದ್ರೆ ಏನು, SIR ನಾವು ಭಾರತೀಯ ಮತದಾರರು ಏನು ಮಾಡಿಸ್ಬೇಕು, ನಂತರ SIR ದೇಶದಾದ್ಯಂತ ನಡೆದಿದೆಯಾ ಅನ್ನೋದಕ್ಕೆ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ಅಪ್ಲೋಡ್ ಮಾಡಿ ಇನ್ಫಾರ್ಮೇಶನ್ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ SIR ಫಾರ್ಮ್ BLO ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಾಗ ಯಾವ ರೀತಿ ಫಾರ್ಮ್ SIR ಫಾರ್ಮ್ ನ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಫಾರ್ಮ್ ನ ಯಾವ ರೀತಿ ಫಿಲ್ಅಪ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳಿಕೆ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ. ಬನ್ನಿ ನೋಡೋಣ. ಈ 2002ರಲ್ಲಿ ಇಲ್ಲಿ ನೋಡೋದಾದ್ರೆ ಮಾಮೂಲಿ ಭಾರತ ಚುನಾವಣಾ ಆಯೋಗ ಒಂದು SIR ಸಮೀಕ್ಷೆ ಮಾಡ್ತಿದೆ ಅಂತ ಹೇಳ್ಬೋದು. ನಂತರ ಇಲ್ಲಿ ಬರೋದಾದ್ರೆ ನೇಮ್ ಅಂಡ್ ಕಾಂಟ್ಯಾಕ್ಟ್ ಆಫ್ BLO ಅಧಿಕಾರಿಗಳು. BLO ಅಧಿಕಾರಿಗಳು ಯಾರ್ಯಾರೆಲ್ಲ ಇರ್ತಾರಪ್ಪ ಅಂತಂದ್ರೆ, ಇವಾಗ ಯಾರೆಲ್ಲ BLO ಅಧಿಕಾರಿಗಳು ಮನೆ ಮನೆಗೆ ಬಂದು SIR ಸಮೀಕ್ಷೆ ಮಾಡ್ತಾ ಇದಾರಲ್ಲ, ಅವ್ರು ಯಾರಾಗಿರ್ತಾರ ಅಂತಂದ್ರೆ ಸರ್ಕಾರಿ ಶಾಲಾ ಶಿಕ್ಷಕರಾಗಿರ್ತಾರೆ, ಕಂದಾಯ ಇಲಾಖೆ ಸಿಬ್ಬಂದಿಗಳು ಸಹ ಆಗಿರ್ತಾರೆ, ಗ್ರಾಮ ಪಂಚಾಯಿತಿ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳ ಸಿಬ್ಬಂದಿಗಳು ಸಹ ಆಗಿರ್ತಾರೆ. ಭಾರತದ ಚುನಾವಣಾ ಆಯೋಗ ಸಮಿತಿಯ ಅಡಿಯಲ್ಲಿ BLO ಅಧಿಕಾರಿಗಳಾಗಿ ಕೆಲಸನ ನಿರ್ವಹಿಸ್ತಿರ್ತಾರೆ. ಇವರು ಮನೆ ಮನೆಗೆ ಬಂದು SIR ಫಾರ್ಮ್ ನ ಯಾವ ರೀತಿ ಫಿಲ್ಅಪ್ ಮಾಡ್ಬೇಕು ಅನ್ನೋದನ್ನ ಅವರು ಹೇಳಿಕೆ ಕೊಡ್ತಾರೆ ನಿಮಗೆ. ಇವಾಗ ನೋಡೋಣ ಬನ್ನಿ. ಈ ಕಾಲಮ್ ನಲ್ಲಿ ಏನು ಭರ್ತಿ ಮಾಡ್ಬೇಕು. ಇದು 2000 ಇಲ್ಲಿ ನೋಡಿ, ಈ ಇನ್ಫಾರ್ಮೇಶನ್ ಇದೆ. ಇದು ಕಾಮನ್ ಇನ್ಫಾರ್ಮೇಶನ್ ನಿಮ್ಗೆ ಬರೋದು. ಇಲ್ಲಿ ಏನಪ್ಪಾ ಬರುತ್ತಂತಂದ್ರೆ, ಮಾಮೂಲು ವೋಟರ್ ಐಡಿಲಿ ಪ್ರೆಸೆಂಟ್ ವೋಟರ್ ಐಡಿಲಿ ಏನೆಲ್ಲ ಇನ್ಫಾರ್ಮೇಶನ್ ಇದೆಯಲ್ಲ ಇಲ್ಲಿ, ಆ ಇನ್ಫಾರ್ಮೇಶನ್ ಈ ಕಾಲಮ್ ಅಲ್ಲಿ ಬರುತ್ತೆ. ಇಲ್ಲಿ ನೋಡೋದಾದ್ರೆ ನಿಮ್ ಹೆಸರು ಬರುತ್ತೆ, ನಿಮ್ ಗುರುತಿನ ಚೀಟಿಯಲ್ಲಿ ಇರ್ತಕ್ಕಂತ ನಂಬರ್ ಬರುತ್ತೆ, ನಂತರ ಯಾವ ಜಿಲ್ಲೆ, ವಿಳಾಸ, ನಿಮ್ ಅಡ್ರೆಸ್ ಬರುತ್ತೆ. ಇಲ್ಲಿ ನೋಡೋದಾದ್ರೆ ಕ್ರಮ ಸಂಖ್ಯೆ ಬರುತ್ತೆ, ಯಾವ ವಿಧಾನಸಭಾ ಕ್ಷೇತ್ರ ಬರುತ್ತೆ, ಯಾವ ಸಂಸದೀಯ ಕ್ಷೇತ್ರ ಬರುತ್ತೆ, ಯಾವ ರಾಜ್ಯ ಅನ್ನೋದು ಇದ್ರಲ್ಲಿ ಬರುತ್ತೆ. ಇಲ್ಲಿ ಒಂದು ಬಾರ್ ಕೋಡ್ ಇರುತ್ತೆ. ಪ್ರೆಸೆಂಟ್ ವೋಟರ್ ಐಡಿ ನಿಮ್ದು ಯಾವ ಫೋಟೋ ಇರುತ್ತೆ ಆ ಫೋಟೋ ಇಲ್ಲಿ ಬರುತ್ತೆ. ಇಲ್ಲ ನನಗೆ ಈ ಫೋಟೋ ಬೇಡ, ಹೊಸ ಫೋಟೋ ಆಗ್ಬೇಕು ಅನ್ನೋದಾದ್ರೆ ಒಂದು ಫೋಟೋ ಕೊಟ್ಟು BLO ಅಧಿಕಾರಿಗಳು ಇಲ್ಲಿ ಪೇಸ್ಟ್ ಮಾಡ್ತಾರೆ. ಇಲ್ಲಿ ಪೇಸ್ಟ್ ಮಾಡಿಸ್ಕೊಂಡು ನಮ್ಮ ಇತ್ತೀಚಿನ ಫೋಟೋ ಯಾವ್ದಾದ್ರು ಕೊಟ್ರೆ ಒಂದು ಚಿಕ್ಕದು, ಈ ಫೋಟೋ ಇಲ್ಲಿ ಪೇಸ್ಟ್ ಮಾಡಿ ನಿಮ್ಗೆ ಸೈನ್ ಮಾಡಿಸ್ಕೊಳ್ತಾರೆ. ಇವಾಗ ನೋಡೋದಾದ್ರೆ 2002ರ ನಂತರ ಇಲ್ಲಿದೆ ನೋಡಿ ಇನ್ಫಾರ್ಮೇಶನ್. 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲದಿದ್ದರೂ ನಿಮ್ಮ ಪೋಷಕರ ಅಥವಾ ಅಜ್ಜ ಅಜ್ಜಿಯರ ಹೆಸರು ಈ ಪಟ್ಟಿಯಲ್ಲಿದ್ದರೆ ಈ ಅಂಕಣವನ್ನು ಭರ್ತಿ ಮಾಡತಕ್ಕದ್ದು. ನೋಡಿದ್ರಲ್ಲ, 2002ರಲ್ಲಿ ಯಾರ್ದೆಲ್ಲ ವೋಟರ್ ಐಡಿ ಇಲ್ವೋ ಅವ್ರು ಈ ಕಾಲಮ್ ಅಲ್ಲಿ B ಕಾಲಮ್ ಅಲ್ಲಿ ಭರ್ತಿ ಮಾಡ್ಬೇಕು. ಕೆಲವ್ರು ಏನ್ ಮಾಡ್ತಿದಾರೆ ಅಂತಂದ್ರೆ, ಇವಾಗ ಪ್ರೆಸೆಂಟ್ ಅಲ್ಲಿ ಹಲವಾರು SIR ಫಾರ್ಮ್ ಬರಿಬೇಕಾದ್ರೆ ಇಲ್ಲಿ ಅವ್ರ ಹೆಸರು ಬರೆದ್ ಬಿಡ್ತಾರೆ. ಇವಾಗ ನಾನೇನ್ ಮಾಡ್ತೇನೆ ಅಂದ್ರೆ, ಇವಾಗ ನಂದು 2002ರಲ್ಲಿ ವೋಟರ್ ಐಡಿ ಇಲ್ಲ, ನಾನೇನ್ ಮಾಡ್ತೀನಿ, ಇಲ್ಲಿ ನನ್ನ ಹೆಸರು ಬರಿಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಏನ್ ಮಾಡ್ತೀನಿ, ನಾನ್ ನನ್ನ ಹೆಸರು ಬರೆದ್ಬಿಡ್ತೀನಿ. ಇಲ್ಲಿ ನನ್ನ ಹೆಸರು ಬರಿಬಾರ್ದು, ಇಲ್ಲಿ ಅವರ ತಂದೆಯವರ ಹೆಸರು ಇಲ್ಲಿ ಬರಿಬೇಕಾಗುತ್ತೆ. ನೋಡಿ, ನಮ್ ತಂದೆಯವರ ಹೆಸರು ನಾನು ಇಲ್ಲಿ ರಾಜಪ್ಪ ಅಂತ ಬರ್ತಿದ್ದೀನಿ. ರಾಜಪ್ಪ ಅಂತ ಬರೋದಾದ್ಮೇಲೆ ಇಲ್ಲಿ ನಮ್ಮ ರಾಜಪ್ಪ ಅನ್ನೋರ್ದು ಒಂದು 2002ರಲ್ಲಿ ಮತದಾರರ ಪಟ್ಟಿಯಲ್ಲಿ ಏನೆಲ್ಲ ಒಂದು ನಂಬರ್ ಇತ್ತಲ್ಲ, ವೋಟರ್ ಐಡಿ ನಂಬರ್, ಆ ನಂಬರ್ನ ಇಲ್ಲಿ ನಮೂದಿಸ್ಬೇಕು. ಇಲ್ಲಿ ನಂತರ ಬರೋದಾದ್ರೆ ರಾಜಪ್ಪನವರ ಸಂಬಂಧಿ ಹೆಸರು ಏನಾಗಿರುತ್ತೆ ಅಂತಂದ್ರೆ ಭೀಮಪ್ಪ ಆಗಿರುತ್ತೆ. ಭೀಮಪ್ಪ ಇಲ್ಲಿ ನೋಡಿ, ಸಂಬಂಧಿ ಹೆಸರು ಭೀಮಪ್ಪ. ಸಂಬಂಧ ಏನಾಗಿರುತ್ತೆ ಅಂತಂದ್ರೆ ರಾಜಪ್ಪಗೆ ಭೀಮಪ್ಪನವ್ರ ಸಂಬಂಧ ತಂದೆ ಆಗಿರುತ್ತೆ. ನಂತರ ನೋಡೋದಾದ್ರೆ ಪಕ್ಕದಲ್ಲಿ ಇವಾಗ ನಾವು ಮದುವೆ ಆಗಿದ್ದೀವಿ, ನನ್ನ ಮಡದಿಯ ಹೆಸರು ಕೂಡ ನನ್ನ ಕುಟುಂಬದಲ್ಲಿ ನನ್ನ ವೋಟರ್ ಐಡಿ ಲಿಸ್ಟ್ ಅಲ್ಲಿ ಇದೆ. ನಂತರ ಇಲ್ಲಿ ಏನ್ ಬರಿಬೇಕಂತಂದ್ರೆ ಇದು ಫುಲ್ ಸೇಮ್ ಇರುತ್ತೆ. ಬಟ್ ಈ ಸಂಬಂಧ ಅಂತ ಬಂದಾಗ ರಾಜಪ್ಪಗೆ ಇಲ್ಲಿ ಸೊಸೆ ಆಗ್ತಾಳೆ. ಇಲ್ಲಿ ಸೊಸೆ ಅಂತ ಅನ್ನೋದನ್ನ ಇಲ್ಲಿ ಫಿಲ್ಅಪ್ ಮಾಡ್ಬೇಕು. ಇಲ್ಲಿ ಬರೋದಾದ್ರೆ ಜಿಲ್ಲೆ ಚಿತ್ರದುರ್ಗ, ರಾಜ್ಯ ಕರ್ನಾಟಕ, ಅವಾಗಿನ ವಿಧಾನಸಭಾ ಕ್ಷೇತ್ರ ಯಾವ್ದಾಗಿತ್ತು 2002ರಲ್ಲಿ ನಮ್ಮ ತಂದೆಯವ್ರದ್ದು ಭರಮಸಾಗರ. ಇದು ಸೇಮ್ ಬರುತ್ತೆ. ಮತ್ತೆ ಕನ್ಫ್ಯೂಸ್ ಆಗ್ಬೇಡಿ, ಎಲ್ಲರೂ ಏನ್ ಮಾಡ್ತಾರ ಅಂತ ಪ್ರೆಸೆಂಟ್ ಇನ್ ಬರ್ದ್ಬಿಡ್ತಾರೆ. ಅದ್ ಆ ರೀತಿ ಬರೆಯಕ್ ಹೋಗ್ಬಾರ್ದು. ಇಲ್ಲಿ ಬರೆಯೋದಾದ್ರೆ ಸೇಮ್ ನ ಇಲ್ಲಿ ಫಿಲ್ಅಪ್ ಮಾಡ್ಬೇಕಾಗುತ್ತೆ. ನೀವು ಇಲ್ಲಿ ಏನಿತ್ತಲ್ಲ ಭರಮಸಾಗರ ಅನ್ನೋದು ಯಾವ ವಿಧಾನಸಭಾ ಕ್ಷೇತ್ರ ಆಗಿರುತ್ತೋ, ನಾವು ಅವಾಗಿನ ನಮ್ಮ ತಂದೆಯವರ ವೋಟರ್ ಐಡಿಲಿ ಭಾಗ ಸಂಖ್ಯೆ ಯಾವ್ದಾಗಿರುತ್ತೋ ಮತ್ತೆ ಕ್ರಮ ಸಂಖ್ಯೆ ಏನಾಗಿರುತ್ತೆ ಅನ್ನೋದನ್ನ ಇಲ್ಲಿ ನಾನೇನ್ ಬರ್ತೀನೋ ಇದೇ ತರ ಸೇಮ್ ಇಲ್ಲಿಗೆ ಬರುತ್ತದು. ಇಲ್ಲೇನ್ ಹೊಸ್ತಾಗಿ ಚೇಂಜ್ ಆಗಲ್ಲ. ಹೊಸ್ತಾಗಿ ಚೇಂಜ್ ಆಗ್ಬೇಕಂತಂದ್ರೆ ಬೇರೆ ಎಲ್ಲಾದ್ರೂ ಮಾಡ್ಸಿರ್ತಾರಲ್ಲ ವೋಟರ್ ಐಡಿ, ಆವಾಗ ಈ ಪ್ಲೇಸ್ ಅಲ್ಲಿ ಚೇಂಜ್ ಆಗುತ್ತೆ. ಕುಟುಂಬದಲ್ಲೇ ಇದ್ದಾಗ ಈ ಪ್ಲೇಸ್ ಅಲ್ಲಿ ಒಂದೇ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಭಾಗ ಸಂಖ್ಯೆ ಹಾಗೂ ಕ್ರಮ ಸಂಖ್ಯೆ ಬರುತ್ತೆ. ನಂತರ ಇಲ್ಲಿ ನೋಡೋದಾದ್ರೆ 2002ರಲ್ಲಿ ಯಾರ್ದೆಲ್ಲ ವೋಟರ್ ಐಡಿ ಇಲ್ವಲ್ಲ, ಅವರು ಈ ಕಾಲಮ್ನ ಯಾವ ರೀತಿ ಭರ್ತಿ ಮಾಡ್ಬೇಕು ಅನ್ನೋದಾದ್ರೆ 24/5/95 ಈ ರೀತಿ ಏನಾದ್ರು ಇದ್ರೆ ಇಲ್ಲಿ ಬರೀಬೇಕಾಗುತ್ತೆ ನಮ್ಮ ಡೇಟ್ ಆಫ್ ಬರ್ತ್ ನ.
ನಂತರದ ಕಾಲಮ್ ಅಲ್ಲಿ ಏನ್ ಬರೀಬೇಕಂತಂದ್ರೆ ಆಧಾರ ಸಂಖ್ಯೆ, ನಂದು ಇವಾಗ ಪ್ರೆಸೆಂಟ್ ಅಲ್ಲಿ ನಂದು ಹರೀಶ್ ಅನ್ನೋರ್ದು ಆಧಾರ್ ಕಾರ್ಡ್ ಏನಿದೆಯಾ ಆಧಾರ್ ಕಾರ್ಡ್ ನಂಬರ್ ಇಲ್ಲಿ ಬರೀಬೇಕಾಗುತ್ತೆ. ನಂತರ ನನ್ನ ಮೊಬೈಲ್ ನಂಬರ್ ಪ್ರೆಸೆಂಟ್ ನಂಬರ್ ಏನೆಲ್ಲ ಯೂಸ್ ಮಾಡ್ತಾ ಇದೀನಲ್ಲ ನಂಬರ್, ಆ ನಂಬರ್ ನ ಇಲ್ಲಿ ಬರೀಬೇಕಾಗುತ್ತೆ, ಈ ಕಾಲಮ್ ಅಲ್ಲಿ ಬರೀಬೇಕಾಗುತ್ತೆ. ನಂತರದ ಇದ್ರಲ್ಲಿ ಬರೋದಾದ್ರೆ ತಂದೆಯ ಹೆಸರು, ಇವಾಗ ಇಲ್ಲಿದೆ ನೋಡಿ ತಂದೆಯ ಹೆಸರು, ನಮ್ಮ ತಂದೆಯವರ ಹೆಸರು ಇಲ್ಲಿ ಬರೀಬೇಕಾಗುತ್ತೆ ರಾಜಪ್ಪ ಅನ್ನೋರ್ನ. ನಂತರ ನೋಡೋದಾದ್ರೆ ರಾಜಪ್ಪರವರ ವೋಟರ್ ಐ ಡಿ ಕಾರ್ಡ್ ಅಲ್ಲಿ ಏನಿರುತ್ತೋ ಇವಾಗ ಪ್ರೆಸೆಂಟ್ ಅಲ್ಲಿ ಆ ನಂಬರ್ ನ ಇಲ್ಲಿ ಬರೀಬೇಕಾಗಿರುತ್ತೆ ನೀವು. ಗೊತ್ತಾಯ್ತಲ್ಲ ಬಂಧುಗಳೇ, ಇಲ್ಲಿ ಬರೀಬೇಕಾಗುತ್ತೆ. ನಂತರದ ಕಾಲಮ್ ಅಲ್ಲಿ ಇಲ್ಲಿ ನೋಡೋದಾದ್ರೆ ತಾಯಿ ಮತದಾರರ ಪಟ್ಟಿಯಲ್ಲಿ ಇರ್ತಕ್ಕಂತ ಹೆಸರು ನಾಗಮ್ಮ, ಅವ್ರ ಮತದಾರರ ಪಟ್ಟಿಯಲ್ಲಿ ಇರ್ತಕ್ಕಂತ ನಂಬರ್ ಇಲ್ಲಿ ಬರೀಬೇಕಾಗಿರುತ್ತೆ. ಇವಾಗ ನೀವು ಮದುವೆ ಆಗಿದ್ದೀರಾ ಅಂತಂದ್ರೆ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ನೀವೇನ್ ಮಾಡ್ಬೇಕಂತಂದ್ರೆ ಇವಾಗ ನಮ್ಮ ಮನೆಯವ್ರ ಹೆಸರು ಬರೀಬೇಕಾಗುತ್ತೆ. ಇವಾಗ ರಂಜಿತಾ ಡಿ, ಇವಾಗ ನಾನ್ ಮದುವೆ ಆಗಿರೋ ಕಾರಣ ಇಲ್ಲಿ ಸಂಬಂಧ ಅಂತ ಬಂದಾಗ ಹರೀಶ್ ಅನ್ನೋರಿಗೆ ಸಂಬಂಧ ನೋಡಿ, ಸಂಗಾತಿ ಹೆಸರು ಸಂಬಂಧ ರಂಜಿತಾ ಡಿ. ಇವಾಗ ನಮ್ಮ ಮನೆಯವ್ರ ವೋಟರ್ ಐ ಡಿ ನಮ್ಮೂರಲ್ಲಿ ಇರೋ ಕಾರಣ, ಚಿತ್ರದುರ್ಗದಲ್ಲಿ ನಾವು ಕುಟುಂಬದಲ್ಲಿ ಇರೋ ಕಾರಣ ನಾವೇನ್ ಮಾಡಿದ್ವಿ ನಂತರದ ಇದರಲ್ಲಿ ಕಾಲಮ್ ಅಲ್ಲಿ ಈ ಸಂಗಾತಿ ಹೆಸರು ಮತದಾರರ ಪಟ್ಟಿಯಲ್ಲಿ ಇರ್ತಕ್ಕಂತ ಒಂದು ನಂಬರ್ ನ ಇಲ್ಲಿ ಬರಿಬೇಕಾಗುತ್ತೆ ಈ ಪ್ಲೇಸ್ ಅಲ್ಲಿ. ಗೊತ್ತಾಯ್ತಲ್ಲ ಬಂಧುಗಳೇ, ಇಷ್ಟೆಲ್ಲ ಇನ್ಫಾರ್ಮೇಶನ್ ಬೇಸಿಕ್ ಇನ್ಫಾರ್ಮೇಶನ್ ಇದು ನೋಡ್ಕೊಳ್ಳಿ. ಇದು ಯಾವುದೇ ತರದ ಒಂದು ಕನ್ಕ್ಲೂಷನ್ ಬೇಡ, ಇದು ಪಕ್ಕ ಇನ್ಫಾರ್ಮೇಶನ್ ಆಗಿರುತ್ತೆ. ಇನ್ನೊಂದು ನೋಡೋದಾದ್ರೆ ಇದು 2002 ನಂತರ ಇರ್ತಕ್ಕಂಥ ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ನಿಮ್ಗೆ. ಇದನ್ನ ಕನ್ಫ್ಯೂಸ್ ಆಗ್ಬಿಡಿ ನಿಮ್ಗೆ. ಇದು 2002 ಬರೀತೀನಿ, ಒಂದ್ ಸ್ವಲ್ಪ ನೋಡ್ಕೊಳ್ಳಿ ಹಿಂಗೆ. ಇದೇನಿದೆಯಲ್ಲ ಇದು 2002 ಈ ಕಾಲಮ್ ಇದು. ಇದು 2002 ಕಾಲಮ್ ಇರ್ತಕ್ಕಂಥವ್ರು. ಇದು 2000 ನಂತರ ಇರ್ತಕ್ಕಂಥವ್ರು ಈ ಕಾಲಮ್ನ ಭರ್ತಿ ಮಾಡೋದು. ಗೊತ್ತಾಯ್ತಲ್ಲ ಬಂಧುಗಳೇ, ಈ ಕಾಲಮ್ನ ಭರ್ತಿ ಮಾಡದ ನಂತರ ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಇವಾಗ ನಾನ್ ಸೈನ್ ಮಾಡಿದೀನಿ ಇಲ್ಲಿ ಇದು ನಂದು ಇದು ಇರೋ ಕಾರಣ ಇಲ್ಲಿ ನನ್ ಸೈನ್ ಮಾಡಿದೀನಿ. ಇಲ್ಲಿ ನನ್ ಸೈನ್ ಮಾಡಿಸ್ಕೊಂಡು ಇಲ್ಲಿ BLO ಅಧಿಕಾರಿಗಳು ಸೈನ್ ಮಾಡ್ತಾರೆ. ಸೈನ್ ಮಾಡಿಕೊಂಡು ಇವಾಗಿನ ಇಲ್ಲಿ ಟಿಕ್ ಮಾಡ್ಕೊಂಡು SIR ಫಾರ್ಮ್ ನ ಒಂದು ಫೋಟೋ ತಗೊಂಡು ಫೋಟೋನ SIR ಲಿಂಕಿಗೆ ಅಪ್ಲೋಡ್ ಮಾಡ್ತಾರೆ. ಈ ರೀತಿ ಪ್ರೋಸೆಸ್ ಇರುತ್ತೆ ಬಂಧುಗಳೇ. ಇಷ್ಟು SIR ಫಾರ್ಮ್ ನ ಯಾವ ರೀತಿ ಫಿಲ್ಅಪ್ ಮಾಡ್ಬೇಕು ಅನ್ನೋದ್ರು ಈ ವಿಡಿಯೋದಲ್ಲಿ ಉದಾಹರಣೆ ಸಮೇತ ನಿಮಗೆ ಹೇಳಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ HK ಕನ್ನಡ ಟಿವಿ ಚಾನೆಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಮಸ್ಕಾರ.